ಅದೇ ತರ ಮಾಡಿದ್ದೀವಿ, ಸೇಮ್ ಪ್ರೊಸೀಜರ್. ಎಷ್ಟು ದಿವಸ ಬೇಕಿದೆ ಬರೋಕ್ಕೆ? ಒಂದು 10 ದಿನ ಬೇಕು. ಯಾವಾಗ ನಾಟಿರಿ, ಯಾವಾಗ ಬೀಜ ಹಾಕಿದಿದ್ದು? ಹೀಗೆ ಒಂದು 10 ನಿಮಿಷ ಆಯ್ತು ಹಾಕಿ. ಅದ್ರ ಮೇಲೆ ಗೊಬ್ಬರ ಹಾಕಿ ಹೊತ್ತಾಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಕಡೆ ಬನ್ನಿ. ಅಲ್ಲೇನಿದೆ? ಈ ಕಡೆ ನೋಡಿ. ಈ ಕಡೆ ಬೆಂಡೆಕಾಯಿ ಮೆತ್ತಿದ್ದೇವೆ, ಒಂದು 10 ದಿನ ಆಯ್ತು. ಯಾವ ರೀತಿ ಮೊಳಕೆ ಬಂದಿದೆ ನೋಡಿ. ಮತ್ತೆ ಇದು ಸೌತೆಕಾಯಿ, ಇದು ಅವರೆಕಾಯಿ, ಅದು ಕೊತ್ತಂಬರಿ, ಪಾಲಕ್ ಹಾಕಿದ್ದೇವೆ ಫ್ರೆಂಡ್ಸ್. ಬೆಟ್ಟಲ್ಲಿ ಎಲ್ಲ ಕೊತ್ತಂಬರಿ ಮಿಕ್ಸ್ ಮಾಡಲತ್ತವಲ್ಲ, ಅದು ಎಲ್ಲಾನು ಮಿಕ್ಸ್ ಮಾಡಿದ್ದೇವೆ. ಯಾಕಂದ್ರೆ ಗ್ಯಾಪ್ ಜಾಸ್ತಿ ಆಗುತ್ತಲ್ಲ, ಹುಲ್ ಬರಬಾರ್ದು, ಮತ್ತೆ ಸ್ಪೇಸ್ ಉಳಿಬೇಕಂತ ಆ ತರ ಮಾಡಿರೋದು. ಮೇಲೆ ನಿಮಗೆ ಮಣ್ಣು ಲೂಸ್ ಆಗುತ್ತೆ. ಮಣ್ಣು ಲೂಸ್ ಆದ ನಂತರ ಎಲ್ಲಾನು ಮತ್ತೆ 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 ಕೊತ್ತಂಬರಿ, ಪಾಲಕ್, ಮೆಂತೆ ಎಲ್ಲ ಹಾಕೋಬಹುದು. ಹಾಕೋಬಹುದು ಫ್ರೆಂಡ್ಸ್, ನಮ್ಗೆ ಇಷ್ಟ. ಓಕೆ, ಡನ್. ಇದು ಮೆಂತೆ ಇದೆ ಫ್ರೆಂಡ್ಸ್, ಇದನ್ನು ಮೆಂತೆನೆ. ಅದೇ ತರ ಮಾಡಿದ್ದೇವೆ, ಸೇಮ್ ಪ್ರೊಸೀಜರ್. ಎಷ್ಟು ದಿವಸ ಬೇಕಿದೆ ಬರೋಕ್ಕೆ? ಒಂದು 10 ದಿನ ಬೇಕು. ಯಾವಾಗ ನಾಟಿರಿ, ಯಾವಾಗ ಬೀಜ ಹಾಕಿದಿದ್ದು? ಹೀಗೆ ಒಂದು 10 ನಿಮಿಷ ಆಯ್ತು ಹಾಕಿ. ಅದ್ರ ಮೇಲೆ ಗೊಬ್ಬರ ಹಾಕಿ ಹೊತ್ತಾಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಕಡೆ ಬನ್ನಿ. ಅಲ್ಲೇನಿದೆ? ಈ ಕಡೆ ನೋಡಿ. ಈ ಕಡೆ ಬೆಂಡೆಕಾಯಿ ಮೆತ್ತಿದ್ದೇವೆ, ಒಂದು 10 ದಿನ ಆಯ್ತು. ಯಾವ ರೀತಿ ಮೊಳಕೆ ಬಂದಿದೆ ನೋಡಿ. ಮತ್ತೆ ಇದು ಸೌತೆಕಾಯಿ, ಇದು ಅವರೆಕಾಯಿ, ಅದು ಕೊತ್ತಂಬರಿ, ಪಾಲಕ್ ಹಾಕಿದ್ದೇವೆ ಫ್ರೆಂಡ್ಸ್. ಬೆಟ್ಟಲ್ಲಿ ಎಲ್ಲ ಕೊತ್ತಂಬರಿ ಮಿಕ್ಸ್ ಮಾಡಲತ್ತವಲ್ಲ, ಅದು ಎಲ್ಲಾನು ಮಿಕ್ಸ್ ಮಾಡಿದ್ದೇವೆ. ಯಾಕಂದ್ರೆ ಗ್ಯಾಪ್ ಜಾಸ್ತಿ ಆಗುತ್ತಲ್ಲ, ಹುಲ್ ಬರಬಾರ್ದು, ಮತ್ತೆ ಸ್ಪೇಸ್ ಉಳಿಬೇಕಂತ ಆ ತರ ಮಾಡಿರೋದು. ಮೇಲೆ ನಿಮಗೆ ಮಣ್ಣು ಲೂಸ್ ಆಗುತ್ತೆ. ಮಣ್ಣು ಲೂಸ್ ಆದ ನಂತರ ಎಲ್ಲಾನು ಮತ್ತೆ 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 ಕೊತ್ತಂಬರಿ, ಪಾಲಕ್, ಮೆಂತೆ ಎಲ್ಲ ಹಾಕೋಬಹುದು. ಹಾಕೋಬಹುದು ಫ್ರೆಂಡ್ಸ್, ನಮ್ಗೆ ಇಷ್ಟ. ಓಕೆ, ಡನ್.